ಆದ್ರೆ ಬೇರೆಯವರು ನಿಮ್ ನೋಡಿ ಭಯ ಪಡಬಾರ್ದು, ಅದಕ್ಕೋಸ್ಕರ ನಾವೇನು ಆ ಒಂದು ಟೀಚರ್ಸ್ ಏನ್ ಹೇಳಿರ್ತಾರೆ, ಸ್ವಲ್ಪ ಫುಲ್ ಶರ್ಟ್ ಹಾಕೋ ಬಂದ್ಬಿಡಿಯಪ್ಪ, ಗುಣ ಆದ್ಮೇಲೆ ಬೇಕಾದ್ರೆ ಹಾಫ್ ಶರ್ಟ್ ಹಾಕೋ ಬರೋರೆ ಅಂತ ಹೇಳಿದ್ರು. ನೀವೇನ್ ಹೇಳಿದ್ರಿ ಅದಕ್ಕೆ ನಾನು ಫುಲ್ ಶರ್ಟ್ ಹಾಕ್ತಿದ್ದು ಹೊರಗಡೆ ಹೋದಾಗೆಲ್ಲ, ಇಲ್ಲೇ ಹಾಫ್ ಶರ್ಟ್ ಹಾಕಿದ್ರೆ ಗುಣ ಆಯ್ತದೆ ಅಂತ ಹಾಕೊಂಡ್ಬಂದಿದ್ದೀನಿ ಕಣಮ್ಮ ಅಂತ ಹೇಳಿದೆ ಅವ್ರಿಗೆ. ಆದ್ರೂ ಎಲ್ಲ ಒಂದು 25-30 ದಿವಸದಲ್ಲಿ ಕಡಿಮೆ ಆಯ್ತು. ಈಗ 60 ದಿವಸಕ್ಕೆ 90% ಗುಣ ಆಗ್ತದೆ. ಇನ್ನೊಂದು 10% ಇದೆ, ಇನ್ನೊಂದು 10% ಗುಣ ಆಗ್ತದೆ. ನೀವು ಹೊರಗಡೆ ಎಷ್ಟು ಹಣ ಖರ್ಚು ಮಾಡಿದ್ರಿ? ಒಂದು 3 ಲಕ್ಷ 4 ಲಕ್ಷ ಖರ್ಚು ಮಾಡಿದ್ದೇನೆ. 3 ಲಕ್ಷ 4 ಲಕ್ಷ ಖರ್ಚು ಮಾಡಿದ್ದೀರಾ. ಗ್ರೀನ್ ಲೈಫ್ ಅಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ರಿ? ಗ್ರೀನ್ ಲೈಫ್ ಅಲ್ಲಿ ಹಣನೇ ಖರ್ಚು ಮಾಡಿಲ್ಲ. ಟೈಮ್ ಬರೀ 5:15 ಎದ್ದು ಬರೋದು, 4:15 ಎದ್ದು ಬರೋದು, ಕಾಯ್ಕೊಂಡು ಕೂತ್ಕೊಳ್ಳೋದು, ಆ ಟೈಮ್ ಮಾಡ್ತಾ ಇದ್ದೀನಿ. 4:15 ಎದ್ದು ಬಂದು ಫಸ್ಟ್ ಬ್ಯಾಚ್ ಎಲ್ಲ ಕುಡಿಯಬೇಕು ಅಂತ ಬೆಳಗ್ಗೆ ಎದ್ದು ಬರ್ತಾ ಇದ್ದೀನಿ. ನಮ್ಮ ಮನೆಯವರು ಮಳೆ ಒಳಗೆ ಯಾಕೆ ಹೋಗ್ತಾ ಇದೀಯಾ, ಮಲಿಕ್ 6 ಗಂಟೆಗೆ ಹೋಗುವೆ, ಇಲ್ಲ ಫಸ್ಟ್ ಈಸ್ ಬೆಸ್ಟ್ ಅಂತ ಫಸ್ಟ್ ಬ್ಯಾಚ್ಗೆ ಬರ್ಬೇಕು ಅಂತ ಎದ್ದು ಬರ್ತಾ ಇದ್ದೀನಿ. ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ಈ 60 ದಿನದಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಯಾವ ಸೈಡ್ ಎಫೆಕ್ಟ್ ಯಾವ್ದು ಆಗಿಲ್ಲ ನಮಗೆ. ಈ ಮಂಡಿ ನೋವು ಸ್ವಲ್ಪ ಕಡಿಮೆ ಆಯ್ತು, ಆದ್ರೆ ಈಗ ಹಿಂಡಿ ನೋವು ಕಡಿಮೆ ಆಗಿದೆ. ₹1 ಎಷ್ಟು ಭಾಗ ಕಡಿಮೆ ಆಗೈತೆ? 75 ಭಾಗ ಕಡಿಮೆ ಇದೆ, ಒಂದು 25 ಭಾಗ ಅದೇ. ಓಕೆ, ಈ 60 ದಿನದಲ್ಲಿ ಎಷ್ಟು ದಿನ ಆಬ್ಸೆಂಟ್ ಇದ್ದೀರಾ? ಯಾವ ಆಬ್ಸೆಂಟೇ ಆಗಿಲ್ಲ. ಒಂದ್ ದಿವಸ ಎಲ್ಲಾರ ಹೋದ್ರೆ ಮಧ್ಯಾಹ್ನ ಬಂದು ತಗೊಂಡ್ಬಿಡುವೆ. ಎಲ್ಲಾರ ಮದುವೆಗೆ ಹೋದ್ರೆ ಮಧ್ಯಾಹ್ನ ಬಂದು ಸಾಹೇಬ್ರಿಗೆ ಹೇಳ್ಬಿಟ್ಟು ಮಧ್ಯಾಹ್ನ ತಗೊಳ್ತಿದೆ. ಆಬ್ಸೆಂಟೇ ಆಗಿಲ್ಲ. ಸರಿ, ಈ 60 ದಿನಕ್ಕೆ ಮುಂಚೆ ಆಯಿಲ್ಮೆಂಟು, ಕ್ರೀಮು ಎಲ್ಲದಕ್ಕೂ ಖರ್ಚು ಮಾಡಿದೀರಾ. ಈಗ ವೆದರ್ ಚೇಂಜ್ ಆಗಿದೆ, ಚಳಿಗಾಲದಲ್ಲಿ ನಿಮ್ಗೆ ಸೋರಿಯಾಸಿಸ್ ಜಾಸ್ತಿ ಆಗ್ತಾ ಇತ್ತು. ಹೌದಾ? ಈ ಸರಿ ಎಲ್ಲ ಜಾಸ್ತಿ ಆಗ್ತಾನೆ ಇಲ್ಲ, ಕಟ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಕಟ್ತಾ ಇತ್ತು, ಕೆರ್ಕತ್ತಾ ಇದೆ, ಗಾಯಗಳು ಆಗ್ತಾ ಇತ್ತು. ಈಗ ಕಟ್ತಾನೂ ಇಲ್ಲ, ಸ್ವಲ್ಪ ಯಾವ್ದು ಜಾಸ್ತಿನೂ ಆಗ್ತಾ ಇಲ್ಲ ಚಳಿಗಾಲದಲ್ಲಿ. ಓಕೆ ಓಕೆ, ಬರ್ಲಿ ಜೋರಾಗಿ ಚಪ್ಪಾಳೆ. ವೆಯ್ಟ್ ಲಾಸ್ ನೋಡ್ಕೊಂಡಿದ್ದೀರಾ? ಈಗ ನಾನು 85 kg ಇದ್ದೆ, ಈಗ 79 kg ಇದ್ದೀನಿ. ತೂಕ 85 kg ಇದೆ, 90 kg ಇದ್ದೀನಿ ಈಗ ನೆಕ್ಸ್ಟ್ ತೂಕ ಮಾಡ್ಬೇಕು, ಎಷ್ಟು ಬಂದ ನೋಡ್ಬೇಕು. ಓಕೆ ಓಕೆ, ಈ 60 ದಿನದಲ್ಲಿ ಎಷ್ಟು ಸಾರಿ ನೀವು ಆಸ್ಪತ್ರೆಗೆ ಹೋಗಿದ್ರಾ? ಎಷ್ಟು ಹಣ ಖರ್ಚು ಮಾಡಿದಿರಾ? ಈ ತಲೆನೋವು, ಮಂಡಿ ನೋವು, ಶೀತ, ಜ್ವರ ಅಂತ ಎಷ್ಟು ಸಾರಿ ನೀವು ಆಸ್ಪತ್ರೆಗೆ ಹೋಗಿದ್ರಾ? ಆಸ್ಪತ್ರೆಗೆ ಹೋಗಿಲ್ಲ 60 ದಿವಸದಲ್ಲಿ. ನಾನು ಹಿಂದೂ ಹೋಯ್ತಿರ್ಲಿಲ್ಲ ಆಸ್ಪತ್ರೆಗೆ. ಸೋರಿಯಾಸಿಸ್ಗೋಸ್ಕರ ಆಯುರ್ವೇದಿಕ್ ಹಾಸ್ಪಿಟ್ಲು ತಿರ್ತಾ ಇದ್ದೆ. ಈ ಸೋರಿಯಾಸಿಸ್ ಇಲ್ಲಿ ಬಂದ್ಮೇಲೆ ಯಾವ ಹಾಸ್ಪಿಟ್ಲಿಗೆ ಹೋಯ್ತಾ ಇಲ್ಲ, ಆಯುರ್ವೇದಿಕ್ಕೂ ಹೋಯ್ತಾ ಇಲ್ಲ, ಇಲ್ಲೇ ಕೂಡ ಆಯ್ತಾ ಇದಲ್ಲ ಅಂತ ಇಲ್ಲಿಗೆ ಬರ್ತಾ ಇದ್ದೀನಿ. ಕೊನೆಯದಾಗಿ ಇಲ್ಲಿರುವಂತ ಅಪ್ಪ ಅಮ್ಮಂದಿರಿಗೆ, ನಮ್ಮ ಕಂಪನಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಇದು ಉಚಿತವಾಗಿ ಕೊಡ್ತಾವ್ರೆ, ಬೇಕಾಬಿಟ್ಟಿ ಕೊಡ್ತಾವ್ರೆ, ಏನು ಸಿಗದೇನೆ ಮಾಡ್ತಾವ್ರೆ ಅಂತ ತಿಳ್ಕೊಬೇಡಿ. ಇವರು ಉಚಿತವಾಗಿ ಇದೆಲ್ಲ ಹೇಳಿದ್ದಾರೆ. ದಕ್ಷಿಣ ಕೊರಿಯಾದಿಂದ ಇವ್ರಿಗೆ ಫಂಡ್ ಬಂದಿದೆ, ಫಂಡಲ್ಲಿ ನಡೆಸ್ತಾರೆ. ಈಗ ಸುಮಾರು ಮಧ್ಯಾಹ್ನ ಬಂದ್ರೆ 50-60 ಜನ ಮಹಿಳೆಯರೇ ಇರ್ತಾರೆ. ಅವರೆಲ್ಲ ಯಾಕೆ ಬರ್ತಾರೆ? ನಮಗ್ ವಾಸ ಆಗ್ತದೆ ಅಂತ ಬರ್ತಾರೆ. ಒಬ್ಬೊಬ್ಬರಿಗೆ ಕಡಿಮೆ ಆಗದೆ ಇರ್ಬೋದು, ಪೂರ್ತಿ ಒಬ್ಬಮ್ಮ ಮೇಲೆ ಹತ್ತು ಬರುವಾಗ ಹಿಡ್ಕ ಹತ್ತಿಸ್ತಿದ್ರು ಮೇಡಮ್ದಿರೋ. ಈಗ ಅವರೇ ಹತ್ತಿ ಅವರೇ ಬರ್ತಾರೆ. ವೆಯ್ಟ್ ಲಾಸ್ ಇದು ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾವ ಹಣ ಆಸೆ ಅದಿಲ್ಲ, ಆದ್ರೆ ನಾವು ಉಪಯೋಗ ಪಡ್ಕೊಳ್ಬೇಕಷ್ಟೇ. ಈಗ ಗಲಾಟೆ ಮಾಡಬಾರ್ದು. ಈಗ 5:30 4:00 ಬಂದ್ರು ಸಾಹೇಬರು ಬರೋದು 7 ಗಂಟೆ, ಹೋಗೋದು 8 ಗಂಟೆ ಆಯ್ತದೆ. ಅವರು ರಾತ್ರಿ 8 ಗಂಟೆ ಆಯ್ತದೆ. ಈಗ ಬಾಲ್ಕಿಯರ್ ಬೇಕು ಅಂತ ಬೋರ್ಡ್ ಹಾಕವ್ರೆ, ಯಾರು ಹೆಚ್ಚಿಗೆ ಬರ್ತಾ ಇಲ್ಲ. ಆ ಉದ್ದೇಶದಿಂದ ಲೇಟ್ ಆಗ್ತಾ ಇದೆ. ಒಂದು 6 ಗಂಟೆಗೆ ಬಂದ್ರೆ ಬೇಗ ಆಗ್ತದೆ. ಈಗ ಸಾಹೇಬ್ರು 7 ಗಂಟೆಗೆ ಬರ್ತಾರೆ, ಫಸ್ಟ್ ಬ್ಯಾಚ್ ಮುಗಿದೆ 7:30 8 ಆಗೋಯ್ತದೆ. 6 ಗಂಟೆಗೆ ಬನ್ನಿ ಸರ್ ಅಂದ್ರೆ ಅವ್ರಿಗೂ ಟೈಮ್ ಇಲ್ವಾ, ಒಬ್ಬರೇ ಬರ್ಬೇಕು. ಆ ಉದ್ದೇಶಕ್ಕೋಸ್ಕರ ಎಲ್ಲ ತಾಳ್ಮೆಯಿಂದ ಸಹಕರಿಸಿ ಉಚಿತವಾಗಿ ಈ ಥೆರಪಿ ತಗೋಬೇಕು ಅಂತ ಕಂಪ್ನಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮ್ಮಲ್ಲಿ ಅಭಿನಂದಿಸ್ತೇನೆ.